ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯದ ಪ್ರಬಲ ಲಿಂಗಾಯತ ಮಠಗಳಲ್ಲಿ ಒಂದಾದ ಪಂಚಮಸಾಲಿ ಮಠದ ವಿವಾದ ಹಾಗೆ ಮತ್ತೊಬ್ಬ ಲಿಂಗಾಯತ ಸ್ವಾಮೀಜಿ ಜಯ ಮೃತ್ಯುಂಜಯ ಸ್ವಾಮಿ ವಿವಾದದ ಬಗ್ಗೆ ರಾಜ್ಯ ಬಿಜೆಪಿಯ ಉಚ್ಚಾಟಿತ ಶಾಸಕ ಹಾಗೆ ಉತ್ತರ ಕರ್ನಾಟಕದ ಪ್ರಬಲ ಲಿಂಗಾಯತ ನಾಯಕ ಆದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಳ ಕಟ್ಟಾಗಿ ಟೀಕೆಯನ್ನ ಮಾಡಿದ್ದಾರೆ. ವೀಕ್ಷಕರೇ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಹರಿಹರ ಪೀಠದ ಆಡಳಿತ ಮಂಡಳಿಯಲ್ಲಿ ಹಾಗೆ ಭಕ್ತಾದಿಗಳಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಹಾಗೆ ಇನ್ನೂ ಸಹ ಮುಂದುವರೆದಿದೆ. ಮಠದ ಆಸ್ತಿ ನಿರ್ವಹಣೆ ಮತ್ತೆ ಬಹುಮುಖ್ಯ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಸಮುದಾಯದ ಪ್ರಮುಖ ನಾಯಕರನ್ನ ಹಾಗೆ ಟ್ರಸ್ಟಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅನ್ನುವಂತಹ ಶ್ರೀಗಳ ಮೇಲೆ ಆರೋಪ ಕೇಳಿ ಬಂದಿದ್ವು. ಇದರಿಂದ ಹಲವು ಹೋರಾಟಗಳು ನಡೆದಿದ್ದು ಅದು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿತ್ತು. ನಂತರ ಶ್ರೀಗಳನ್ನ ಪೀಠದಿಂದ ವಜಾಗೊಳಿಸಲಾಗಿತ್ತು. ಲಿಂಗಾಯತ ಮಠದ ವಿವಾದಕ್ಕೆ ಉತ್ತರ ಕರ್ನಾಟಕದ ಪ್ರಬಲ ಲಿಂಗಾಯತ ನಾಯಕ ಯತ್ನಾಳ್ ಅವರು ಈ ಸ್ವಾಮಿಗಳಿಗೆ ಬುದ್ಧಿ ಇಲ್ಲ, ಅಲ್ಲಿ ಹಣದ ಅವ್ಯವಹಾರ ನಡೆದಿದೆ ಅಂತ ಹೇಳಿದ್ರೆ ಇರುವಂತಹ ಆರೋಪದ ಬಗ್ಗೆ ಸೂಕ್ತ ಆಗಬೇಕು, ಭಕ್ತರು ಮಠದ ವಿರುದ್ಧ ತಿರುಗಿ ಬಿದ್ದಿರೋದು ಸರಿ ಇದೆ, ವಚನಾನಂದ ಶ್ರೀಗಳು ಮಠವನ್ನ ರಾಜಕೀಯ ವ್ಯಾಪಾರಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಯತ್ನಾಳ್. ಪ್ರಬಲ ಲಿಂಗಾಯತ ನಾಯಕನೇ ಈಗ ಲಿಂಗಾಯತ ಮಠದ ವಿರುದ್ಧ ಹಾಗೆ ಸ್ವಾಮೀಜಿಗಳ ವಿರುದ್ಧ ಮಾತನಾಡಿರೋದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಇದು ಯಾವ ರೀತಿ ಪರಿಣಾಮ ಬೀರುತ್ತೆ, ಯತ್ನಾಳ್ ಏನಾದ್ರೂ ಮಧ್ಯಸ್ಥಿಕೆ ವಹಿಸಿ ಈ ವಿವಾದಕ್ಕೆ ತಡೆ ನೀಡ್ತಾರಾ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.